ಶಬ್ದ ಸೋಪಾನದ ಬಲದಿಂದ ನಿಶಬ್ದ ಸೋಪಾನವ ಕಟ್ಟಿ ನಡೆಸಿದವರು ನಮ್ಮ ಪುರಾತರು. ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಮರ್ತ್ಯರ ಮನದ ಮೈಲಿಗೆಯ ಕಳೆಯಲೆಂದು ಗೀತಾ ಮಾತೆಂಬ ಜ್ಯೋತಿಯ ಬೆಳಗಿಟ್ಟು ಹೋದರು. ಕೂಡಲ ಚನ್ನ ಸಂಗಯ್ಯ ನಿಮ್ಮ ಶರಣರು. ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಏನಂದರೆ, ಈಗ ಆಳವಾದ ಒಂದು ಬಾವಿ ಇದೆ. ಈ ಆಳವಾದ ಬಾವಿಯಲ್ಲಿ ತಳದಲ್ಲಿ ನೀರಿದೆ. ಈ ನೀರನ್ನು ಯಾವ ರೀತಿಯಾಗಿ ನಾವು ಸಂಗ್ರಹಿಸ್ಕೊಳ್ಬೋದು ಅಂದರೆ, ಎರಡು ವಿಧಾನದಿಂದ ಸಂಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಒಂದು ಹಗ್ಗ ಗಡಗಡೆ ಹಗ್ಗ ಹಾಕಿ ಕೊಡವನ್ನು ಬಿಟ್ಟು ಮೇಲಕ್ಕೆ ಎತ್ಕೊಳ್ಳುವಂಥದ್ದು ಒಂದು ವಿಧಾನ. ಇನ್ನೊಂದು ವಿಧಾನ ಏನು ಅಂದರೆ ಸೋಪಾನ, ಅಂದರೆ ಮೆಟ್ಲು ಮೇಲೆ ಹೋಗ್ಬಿಟ್ಟು ತುಂಬ್ಕೊಂಡು ಬರೋವಂಥದ್ದು ಇನ್ನೊಂದು ವಿಧಾನ. ಅದಕ್ಕಾಗಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಸೋಪಾನದ ಬಲದಲ್ಲಿ ಹೋಗಿ ತಗೊಂಡು ಬರೋದಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ. ಆದರೆ ಹಗ್ಗದಿಂದ ತೆಗೀಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಅದಕ್ಕಾಗಿ ಇಲ್ಲಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಶರಣರೇನು ಮಾಡಿದ್ರಂತೆ, ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ನಮ್ಮ ಪುರಾತನರು. ಹೇಗೆ ಅಂತಂದರೆ, ಹೃದಯ ಅನ್ನುವಂಥದ್ದೇ ಆಳವಾದ ಬಾವಿ, ಅಲ್ಲಿರುವಂಥದ್ದೇ ಸ್ವಾನುಭಾವ ಅನ್ನುವಂಥದ್ದೇ ಅಲ್ಲಿ ಇರುವಂತಹ ಆಧ್ಯಾತ್ಮಿಕ ನೀರು, ಜಲ. ಈ ಜಲವನ್ನು ಶಬ್ದಗಳ ಮೂಲಕ, ವಚನಗಳು ಅನ್ನುವ ಕೊಡವನ್ನು ಕಟ್ಟಿ ಶಬ್ದಗಳ ಮೂಲಕ ಮೇಲಕ್ಕೆ ಎತ್ತಿ ಜಗತ್ತಿನಿಗೆ ವಚನಗಳ ರೂಪದಲ್ಲಿ ಧಾರೆ ಎರೆದರು ಅನ್ನೋದನ್ನು ನಾವು ಕಂಡಾಗ ನಮಗೆ ಭಾಳ ಸಂತೋಷ ಅಂತ ಅನ್ನಿಸ್ತಾ ಇದೆ. ಅದಕ್ಕಾಗಿ ಶರಣರ ಪ್ರಕಾರ ಮಾತು ಸೂತಕವಲ್ಲ, ಮಾತು ಜ್ಯೋತಿರ್ಲಿಂಗ. ಕೆಲವರು ಮಾತು ಸೂತಕ, ಮೌನ ಬಂಗಾರ, ಮೌನ ಬಂಗಾರ ಅಂತ ಹೇಳಿ ಮೌನಕ್ಕೆ ಒತ್ತನ್ನು ಕೊಡ್ತಾರೆ. ಆದರೆ ನಮ್ಮ ಶರಣರು ಹಾಗೆ ಹೇಳೋದಿಲ್ಲ. ಮಾತು ಜ್ಯೋತಿರ್ಲಿಂಗ. ಹರಟೆಯ ಮಾತಿಗಿಂತ ಮೌನ ಲೇಸು, ಆದರೆ ಮೌನಕ್ಕಿಂತ ಮಾತಿನ ಜ್ಯೋತಿರ್ಲಿಂಗ ಲೇಸು ಅಂತ ಹೇಳ್ತಾರೆ. ಹೀಗಾಗಿ ನಮ್ಮ ಶರಣರು ಗೀತಾ, ಮಾತು ಎಂಬ ವಚನಗಳು ಅನ್ನುವಂತಹ ಅವುಗಳ ಮೂಲಕವಾಗಿ ಜ್ಞಾನವನ್ನು, ಅಪಾರವಾದ ಜ್ಞಾನವನ್ನು ಕೊಟ್ಟರು. ಯಾಕೆ ಅಂತಂದರೆ, ಒಂದು ಮಾತು ಬರುತ್ತೇನಪ್ಪ, ಸಾಕಾರವ ಮಾಡುವವ ಸಾಹಿತಿ, ಸಾಕಾರವ ನಿರಾಕಾರವ ಮಾಡುವವನೇ ಅನುಭಾವಿ. ಅಂದರೆ ಇದರ್ಥ, ಮನಸ್ಸಿನಲ್ಲಿ ಮೂಡಿದ ಭಾವನೆಗಳಿಗೆ ಸಾಕಾರ ರೂಪವನ್ನು ಕೊಡುವಂಥದ್ದೇ ಸಾಹಿತ್ಯ, ಕೊಡುವವನೇ ಸಾಹಿತಿ. ಕೇವಲ ಶಬ್ದಗಳಿಗೆ ರೂಪವನ್ನು ಕೊಟ್ಟು ನಡೆಯಲ್ಲಿ ಅದನ್ನು ತರದೇ ಇದ್ದರೆ ಏನು ಪ್ರಯೋಜನ ಇಲ್ಲ. ಅದನ್ನು ನಡೆಯಲ್ಲಿ ತಂದು ಆ ಮಾತುಗಳನ್ನು ತಾನು ದಿವ್ಯಾನುಭವದಿಂದ ಅನುಭವಿಸುವವನೇ ಅನುಭಾವಿ. ಆದ್ದರಿಂದ ಶರಣರು ಶಬ್ದ ಸೋಪಾನವ ಕಟ್ಟಿ ತಾವು ತಮ್ಮ ದಿವ್ಯಾನುಭವವನ್ನು ಈ ಮೂಲಕವಾಗಿ ಜಗತ್ತಿಗೆ ಧಾರೆ ಎರೆದಿದ್ದಾರೆ ಅನ್ನೋದನ್ನು ನಾವು ಕಾಣಬಹುದು. ಈಗ ಒಂದು ಬಾವಿಯೊಳಗೆ, ಆಳವಾದ ಬಾವಿಯಲ್ಲಿ ನೀರಿದೆ ಅಂತ ತಿಳ್ಕೊಳ್ಳೋಣ. ಇದ್ದರೆ ಎಲ್ಲರಿಗೂ ಅದನ್ನು ತುಂಬಿಕೊಳ್ಳಿಕ್ಕಾಗಲ್ಲ, ತರೋಕ್ಕಾಗಲ್ಲ. ಕಾಲಿಲ್ಲದೆ ಇದ್ದವರು ಹೋಗ್ಲಿಕ್ಕಾಗುತ್ತೇನೋ ಇಲ್ಲ, ಕಣ್ಣಿಲ್ಲದೆ ಇದ್ದವರು ಹೋಗ್ಲಿಕ್ಕಾಗುತ್ತೇನೋ ಇಲ್ಲ. ಕಾಲಿಲ್ಲದವರು, ಕಣ್ಣಿಲ್ಲದವರಿಗೋಸ್ಕರ ಆ ನೀರನ್ನು ಸೇದಿ ಹೊರಗಡೆ ಕೊಟ್ಬಿಟ್ರೆ ಅವರ ಬಾಯಾರಿಕೆ ತೃಪ್ತಿ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಕಾಲಿಲ್ಲದವರು ಅಂದರೆ ಕ್ರಿಯಾಶಕ್ತಿ ಇಲ್ಲದವರು, ಕಣ್ಣಿಲ್ಲದವರು ಅಂದರೆ ಜ್ಞಾನಶಕ್ತಿ ಇಲ್ಲದವರು. ಇಂಥ ಜನಕ್ಕೂ ಕೂಡ ಜಗತ್ತಿಗೆ ಜ್ಞಾನ ಬೇಕು, ಆ ಜ್ಞಾನಾಮೃತ ಬೇಕು ಅಂತ ಹೇಳಿ ಶರಣರು ತಮ್ಮ ಹೃದಯದಲ್ಲಿ ಮೂಡಿದಂತಹ ಸ್ವಾನುಭಾವದ ಆ ರಸಕ್ಕೆ ಶಬ್ದಗಳ ರೂಪವನ್ನು ಕೊಟ್ಟು ವಚನಗಳನ್ನು ಜಗತ್ತಿಗೆ ಕೊಟ್ಟು ಹೋಗಿದ್ದಾರೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕಾಗಿಯೇ ಒಂದು ಕಡೆಯಲ್ಲಿ ಅಲ್ಲಮಪ್ರಭುದೇವರು ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನರತ್ನ, ಇಂತಪ್ಪ ರತ್ನವ ಕೆಡುಗುಡದೆ ನಿನ್ನಿಂದ ನೀನು ಅಲಂಕರಿಸಿದೆಯಾದಡೆ ನಿನ್ನಿಂದ ಸಿರಿವಂತರಿಲ್ಲ ಕಾಣ ಗುಹೇಶ್ವರ ಲಿಂಗದಲ್ಲಿ. ನೋಡಿ, ಭಾಳ ಚೆನ್ನಾಗಿದೆ ವಚನ. ಈ ಜಗತ್ತಿನಲ್ಲಿ ಭೂಮಿ, ಹೇಮ, ಕಾಮಿನಿ ಇವುಗಳಿಗಾಗಿ ಜನ ಬಡದಾಡಿ ಸಾಯುವುದನ್ನು ಕಾಣ್ತಾ ಇದ್ದೇವೆ.
ಅದಕ್ಕಾಗಿ ಅವ್ರು ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಇವು ಜಗಕ್ಕಿಕ್ಕಿದ ವಿಧಿ, ಟೆಂಪ್ಟೇಷನ್ಸ್. ನಿನ್ನ ನಿಜವಾದ ಒಡವೆ ಅಂತಂದರೆ ಜ್ಞಾನರತ್ನ. ಅಂತಃಪರತ್ನವ ಕೆಡುಗುಡದೆ ನಿನ್ನಿಂದ ನೀರೇ ಅಲಂಕರಿಸಿದೆಯಾದಡೆ ನಿನ್ನಿಂದ ಸಿರಿವಂತರಿಲ್ಲ ಕಾಣ ಗುಹೇಶ್ವರ ಲಿಂಗದಲ್ಲಿ. ಅದಕ್ಕಾಗಿ ಪ್ರವಚನ ಅನ್ನುವಂಥದ್ದು ಇಂಥ ಆ ಜ್ಞಾನದ ಸಂಪತ್ತಿನಿಂದ ಎಲ್ಲರನ್ನೂ ಕೂಡ ಅಲಂಕರಿಸ್ತಾ ಇದೆ ಅನ್ನುವಂಥ ಮಾತನ್ನು ನಾವು ತಿಳಿದುಕೊಳ್ಳೋಣ. ನೀರು ಎಲ್ಲಿ ಹರಿಯುತ್ತೋ ಅಲ್ಲಿ ಭೂಮಿ ಹಸಿರಾಗ್ತದೆ. ಅದೇ ರೀತಿಯಲ್ಲಿ ಜ್ಞಾನಗಂಗೆ ಎಲ್ಲಿ ಹರಿಯುತ್ತೋ ಅಲ್ಲಿ ಭಕ್ತಿಯ ಬೆಳೆ ಬರುತ್ತೆ. ಪ್ರವಚನದಿಂದ ಮನಸ್ಸಿಗೆ ಸಂಸ್ಕಾರ ಆಗ್ತದೆ. ಮನಸ್ಸು ಅನ್ನುವಂಥದ್ದು ಜೇನ್ನೊಣವಾಗಬೇಕೇ ಹೊರತು ನೊಣ ಆಗಬಾರ್ದು. ನೊಣ ಅದು ಹೋಳಿಗೆ ಮೇಲೂ ಕೂತ್ಕೊಳ್ಳುತ್ತೆ, ಹೇಸಿಗೆ ಮೇಲೂ ಕೂತ್ಕೊಳ್ಳುತ್ತೆ, ಅದಕ್ಕೆ ವ್ಯತ್ಯಾಸವೇ ಗೊತ್ತಿಲ್ಲ. ಆದರೆ ಜೇನ್ನೊಣ ಹಾಗಲ್ಲ. ಜೇನ್ನೊಣ ಹೂವಿನ ಮಕರಂದವನ್ನು ಪಾನ ಮಾಡಲಿಕ್ಕೆ ಹೂವಿನ ಮೇಲೆ ಕೂತ್ಕೊಳ್ಳುತ್ತೆ ಹೊರತು ಮಲಿನವಾದ ವಸ್ತುಗಳ ಮೇಲೆ ಕೂತ್ಕೊಳ್ಳೋದಿಲ್ಲ. ಹಾಗೆ ನಮ್ಮ ಮನಸ್ಸಿಗೂ ಕೂಡ ಒಂದು ಸಂಸ್ಕಾರ ಆಗಬೇಕು. ಅದು ಸ್ವಾಭಾವಿಕವಾಗಿ ಸಾತ್ವಿಕ ದಾರಿಯಲ್ಲಿ ಹೋಗಬೇಕೇ ಹೊರತು ಕೆಟ್ಟ ದಾರಿಯಲ್ಲಿ ಹೋಗಬಾರ್ದು. ಅದಕ್ಕಾಗೆ ಜ್ಞಾನದ ಬಗ್ಗೆ ಭಾಳ ಮಹತ್ವಪೂರ್ಣವಾದ ಒಂದು ವಚನವನ್ನು ಹೇಳ್ತಾರೆ ಗುರು ಬಸವಣ್ಣವರು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡ ನೋಡಯ್ಯ, ಪುರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಲಿಂಗದೇವನ ಶರಣರ ಅನುಭಾವದಿಂದ ಭವದ ಕೇಡು ನೋಡಯ್ಯ. ಪ್ರವಚನ ಯಾಕೆ ಕೇಳಬೇಕು ಅಂದರೆ ಇಲ್ಲಿ ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಜ್ಞಾನವನ್ನು ಪಡ್ಕೊಳ್ತಾ ಹೋದಾಗ ಅಜ್ಞಾನ ಅನ್ನುವಂಥದ್ದು ತನ್ನಿಂದ ತಾನೇ ದೂರವಾಗ್ತಾ ಇದೆ. ಜ್ಯೋತಿಯನ್ನು ಹಚ್ತಾ ಇದ್ದಾಗೆ ಕತ್ತಲೆ ಹೇಗೆ ದೂರವಾಗ್ತದೋ ಆ ರೀತಿಯಲ್ಲಿ ಪುರುಷಮಣಿಯ ಸ್ಪರ್ಶದಿಂದ ಅವಲೋಹವು ಬಂಗಾರವಾಗಿ ಪರಿವರ್ತನೆಗೊಳ್ಳುವಂತೆ ಜ್ಞಾನದ ಸ್ಪರ್ಶದಿಂದ ಕೆಟ್ಟ ಮನಸ್ಸು ಸುಸಂಸ್ಕೃತ ಮನಸ್ಸಾಗಿ ಪರಿವರ್ತನೆಗೊಳ್ಳಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಇಲ್ಲಿ ನಾವೇನು ನೋಡ್ತಿದ್ದೀವಿ, ಜ್ಞಾನಿಗಳಿರುವಂತಹ ಜಾಗ ಅತ್ಯಂತ ಪವಿತ್ರವಾದದ್ದು ಅನ್ನೋ ಮಾತನ್ನು ಗುರು ಬಸವಣ್ಣವರು ಒಂದು ಕಡೆಯಲ್ಲಿ ಹೇಳ್ತಾ ಇದ್ದಾರೆ. ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ, ಊರಮೃಗ ಒಂದಾಗಿ ಬಾಳಲಾರವೇ ಹರನೆ, ಕಾಡಮೃಗ ಒಂದಾಗಿ ಬಾಳಲಾರವೇ ದೇವ. ನಮ್ಮ ಲಿಂಗದೇವನ ಶರಣರಿಲ್ಲದ ಊರು ದೇಶ ನರವಿಂಧ್ಯ ಕಾಣಿರಣ್ಣ ಅಂತ ಹೇಳ್ತಾರೆ. ಎಲ್ಲಿ ಶಿವಚಿಂತೆ ಶಿವಜ್ಞಾನ ಇಲ್ಲವೋ ಅವು ನರಮನುಷ್ಯರು ವಾಸ ಮಾಡುವಂತಹ ಕಾಡುಗಳಿದ್ದಂತೆ ಅಂತ ಹೇಳ್ತಾರೆ. ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ಅವರು ಶಿವಚಿಂತೆ ಶಿವಜ್ಞಾನವಿಲ್ಲದೆ ಇರುವಂತಹ ಜನ ಸಗಣಿಯಲ್ಲಿ ಹುಟ್ಟುವ ಸಾವಿರ ಹುಳುಗಳಂತೆ. ಆವಾಗ ನೀವು ಕೇಳ್ಬೋದು, ಎಲ್ಲಾದರೂ ಉಂಟ ಈ ಮಾತು? ಮನುಷ್ಯ ಎಷ್ಟು ಮುಂದುವರೆದಿದ್ದಾನೆ, ಮನುಷ್ಯ ಎಂತೆಂಥ ಮನೆಗಳನ್ನು ಕಟ್ತಾನೆ, ಅವನು ಏನೆಲ್ಲ ಬಟ್ಟೆಗಳನ್ನು ತೊಡ್ತಾನೆ ಅಂದಾಗ ಸಗಣಿಯ ಹುಳಕ್ಕೆ ಹೋಲಿಸ್ಬೋದೆ ಅಂತ ಕೇಳ್ತಾರೆ. ಅದಕ್ಕೆ ಮುಂದೆ ಬಸವಣ್ಣವರು ಹೇಳ್ತಾರೆ, ಊರಮೃಗ ಒಂದಾಗಿ ಬಾಳಲಾರವೇ ಹರನೆ, ಕಾಡಮೃಗ ಒಂದಾಗಿ ಬಾಳಲಾರವೇ ದೇವ. ಊರಿನಲ್ಲಿರುವ ಮೃಗಗಳು ಬದುಕ್ತವೆ, ಕಾಡಿನಲ್ಲಿರುವ ಮೃಗಗಳು ಬದುಕ್ತವೆ. ಈಗ ಮನುಷ್ಯ ಭಾಳ ಬುದ್ಧಿವಂತ ಪ್ರಾಣಿ ಅಂತ ಅಂದು ಹೇಳ್ತಾರೆ. ನಿಜ, ಗೀಜ್ಗ ಗೂಡು ಕಟ್ಟುತ್ತೆ. ಅಷ್ಟು ಚಂದವಾದಂಥ ಗೂಡನ್ನು ಎಲ್ಲಿ ಒಬ್ಬ ವಿಜ್ಞಾನಿ ಕಟ್ಟಿ ತೋರಿಸ್ಲಿ? ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ಅದು ಈ ನೀರಿದ್ದಲ್ಲಿ ನದಿ ದಂಡೆ ಮೇಲೆ ಇವಾಗ ಕಟ್ಟಿರುತ್ತೀರಿ ಗೂಡನ್ನು. ಆ ಗೀಜ್ಗನ ಗೂಡಿನಲ್ಲಿ ಒಳಗಡೆ ಒಳ್ಳೆ ಒಂದು ಸೋಫಾ ಥರ ಇರುತ್ತೆ.
ಬೇಸಿಗೆ ಕಾಲದಲ್ಲಿ ತಂಪಾಗಿರುತ್ತೆ, ಆಮೇಲೆ ತಂಪು ಕಾಲದಲ್ಲಿ ಬೆಚ್ಚಗಿರುತ್ತೆ. ಅಟ್ಟು ಚೆಂದಾಗಿ ಗೂಡು ಕಟ್ಟಿ ಒಳಗಡೆ ತನ್ನ ಮರಿಗಳನ್ನು ಗೀಜ್ಗಾಯಿ ಇಡ್ತಾ ಇದೆ. ಅಂಥ ಗೂಡನ್ನು ಮನುಷ್ಯನಿಗೆ ಕಟ್ಟಲಿಕ್ಕೆ ಸಾಧ್ಯವೇ? ಆಮೇಲೆ ಬಟ್ಟೆಗಳು, ಏನೆಲ್ಲ ಬಣ್ಣದ ಬಟ್ಟೆಗಳನ್ನು ಮನುಷ್ಯ ಹಾಕ್ಕೋತಾನೆ ಅಂದರೂ ಕೂಡ ನವಿಲಿನಂತೆ ಶೃಂಗಾರ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ? ನವಿಲಿನ ಆ ಅಲಂಕಾರವನ್ನು ಎಷ್ಟು ಬಟ್ಟೆಗಳು ಹೊಲಿಸ್ಕೊಂಡಿರ್ತಾನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಈಗ ಆ ಪಕ್ಷಿಗಳು ಆಕಾಶದಲ್ಲಿ ಹಾರ್ತಾ ಇರ್ತವೆ, ಮೈಗ್ರೇಷನ್ ಅಂತ ಬರುತ್ತೆ, ವಲಸೆ ಬರೋದು ಅಂತ. ಶೀತ ವಲಯದ ಹಕ್ಕಿಗಳು ಉಷ್ಣ ವಲಯಕ್ಕೆ ಬರ್ತವೆ, ಇಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿ ಮತ್ತೆ ತಮ್ಮ ಮರಿಗಳ ಸಮೇತವಾಗಿ ಸಾವಿರಾರು ಕಿಲೋಮೀಟರ್ ಹಾರಾಡಿಕೊಂಡು ಮತ್ತೆ ತಮ್ಮ ಜಾಗಕ್ಕೆ ಅವು ಹೋಗ್ತವೆ. ಆಕಾಶದಲ್ಲಿ ಮೈಲಿ ಕಲ್ಲುಗಳಿಲ್ಲ ಏನ್ರಿ, ಡಾಂಬರ್ ರಸ್ತೆಗಳಿಲ್ಲ. ಹೆಂಗೆ ಬರ್ತಿರ್ಬೇಕು? ಯಾವ ಜಾಡ್ ಹಿಡಿದು ಬರ್ತಿರ್ಬೇಕು? ಪುನಃ ಅದೇ ಜಾಡ್ ಹಿಡ್ಕೊಂಡು ವಾಪಸ್ ಹೋಗ್ತಾವು. ಅಂದರೆ ಇದನ್ನು ನೋಡಿದಾಗ ಪ್ರಕೃತಿ ಎಷ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಾ ಇದೆ ಅನ್ನೋದು ನಮಗೆ ಇಲ್ಲಿ ಅರ್ಥವಾಗ್ತಾ ಇದೆ. ಅಂದಾಗ ಊರ ಮೃಗ, ಕಾಡ ಮೃಗಗಳು ಕೂಡ ಬದುಕ್ತಾ ಇದ್ದಾವಲ್ಲ. ನಮ್ಮ ಲಿಂಗದೇವನ ಶರಣರಿಲ್ಲದ ಊರು ದೇಶ ನರವಿಂದ್ಯ ಕಾಣಿರಣ್ಣ. ಎಲ್ಲಿ ಜ್ಞಾನ ಸಂಸ್ಕಾರ ಇಲ್ಲವೋ, ಅದನ್ನು ನಡೆಸುವಂಥ ಶರಣರಿಲ್ಲವೋ ಅಂಥ ಒಂದು ಸ್ಥಳಗಳೇನಿದ್ದಾವಲ್ಲ ಅವುಗಳು ಒಂದು ರೀತಿಯಲ್ಲಿ ನರವಿಂದ್ಯಗಳಿದ್ದ ಹಾಗೆ, ಅಂದರೆ ಮನುಷ್ಯರು ವಾಸ ಮಾಡುವಂಥ ಕಾಡಿದ್ದ ಹಾಗೆ ಅನ್ನೋವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಶರಣ ಬಂಧುಗಳೇ, ಜ್ಞಾನ ಅನ್ನೋದು ಬಹಳ ಮುಖ್ಯ ಅನ್ನುವಂಥ ಮಾತನ್ನು ನಾವು ತಿಳಿದುಕೊಳ್ಳೋಣ. ಪ್ರವಚನದ ಅಗತ್ಯತೆ ಬಗ್ಗೆ ಈಗ ನಾನು ಮಾತಾಡ್ತಾ ಇದ್ದೇನೆ. ಗುರು ಬಸವಣ್ಣನವರ ಒಂದು ವಚನ ಬರುತ್ತೆ, ಅದು ಭಾಳ ಅಂದರೆ ಭಾಳ ಸಿಂಪಲ್ ಆಗಿದೆ. ಮಕ್ಕಳಿಗೆ ಸಾಮಾನ್ಯವಾಗಿ ವಚನಗಳನ್ನ ಕಲಿಸ್ಬೇಕಾದ್ರೆ ಮೊಟ್ಟ ಮೊದಲು ಕಲಿಸೋ ವಚನ ಇದೇನೇನೆ: ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಲಿಂಗದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಇದು ಅಗ್ದಿ ಸಿಂಪಲ್ ಆಗಿರುವಂಥ ಒಂದು ವಚನ. ಆದರೆ ಇದನ್ನ ಮಕ್ಕಳಿಗೂ ಕಲಿಸ್ತೀವಿ, ಎಲ್ಲರಿಗೂ ಬರುತ್ತೆ ಅಂತ ತಿಳ್ಕೊಂಡು ಉದಾಸೀನ ಮಾಡೋ ಹಂಗಿಲ್ಲ. ಇದರಲ್ಲಿ ಅದ್ಭುತವಾದ ಒಂದು ತತ್ವಜ್ಞಾನ ಇದೆ. ಹೇಗೆ? ತಂದೆ ನೀನು, ಪರಮಾತ್ಮ ನೀನು, ಕ್ರಿಯೇಟರ್, ಈ ಜಗತ್ತಿನ ತಂದೆ, ಈ ಜಗತ್ತಿಗೆ ಆದಿ ಕಾರಣನಾದವನು ನೀನು. ಈಗ ಒಂದು ಶಿಶು ಹುಟ್ಟಬೇಕಾದರೆ ಅದಕ್ಕೆ ತಂದೆ ನಿಮಿತ್ತ ಕಾರಣನ ಹೇಗಾಗಿರ್ತಾನೋ, ಒಂದು ಮಡಿಕೆಗೆ ಕುಂಬಾರನು ಯಾವ ರೀತಿಯಾಗಿ ನಿಮಿತ್ತ ಕಾರಣನಾಗಿರ್ತಾನೋ, ಅದೇ ರೀತಿಯಲ್ಲಿ ಪರಮಾತ್ಮನು ಈ ಜಗತ್ತಿಗೆ ನಿಮಿತ್ತ ಕಾರಣನಾಗಿದ್ದಾನೆ. ತಂದೆ ನೀನು, ಪ್ರೈಮಲ್ ಕಾಸ್, ಪ್ರೈಮಾರ್ಡಿಯಲ್ ಕಾಸ್. ಇನ್ನು ದೇವರು ತಂದೆಯಾಗಿ ಸೃಷ್ಟಿಗೆ ಕಾರಣನಾಗಿ ಇದಕ್ಕೆ ಸಂಬಂಧವಿಲ್ಲದಂತೆ ಉಳ್ಕೊಂಡು ಬಿಡ್ತಾನೇನೋ? ಇಲ್ಲ, ತಾಯಿ ನೀನು. ಆಮೇಲೆ ಇದನ್ನು ತಾಯಿಯಂತೆ ಸಾಕ್ತಾನೆ, ಸಲುತ್ತಾನೆ. ಇಲ್ಲಿ ಮತ್ತೊಂದು ಮಾತು ಕೂಡ ಭಾಳ ಚೆನ್ನಾಗಿ ಬರುತ್ತೆ. ಏನಪ್ಪ ಅಂದರೆ, ಒಂದು ವಸ್ತು ತಯಾರಾಗಬೇಕಾದ್ರೆ ಎರಡು ಕಾರಣಗಳುಂಟು ತತ್ವಜ್ಞಾನ ದೃಷ್ಟಿಯಿಂದ. ಒಂದು ಮಟೀರಿಯಲ್ ಕಾಸ್, ಇನ್ನೊಂದು ಎಫಿಷಿಯಂಟ್ ಕಾಸ್ ಅಂತ ಕರೀತಾರೆ. ಮಟೀರಿಯಲ್ ಕಾಸ್ ಅಂದರೆ ಯಾವುದರಿಂದ ಒಂದು ವಸ್ತು ಮಾಡಲ್ಪಟ್ಟಿದೆಯೋ ಅದು ಮಟೀರಿಯಲ್ ಕಾಸ್ ಅಥವಾ ಉಪಾದಾನ ಕಾರಣ. ಯಾರು ಇದನ್ನು ಮಾಡಿದ್ದಾರೋ ಅವರು ಎಫಿಷಿಯಂಟ್ ಕಾಸ್, ನಿಮಿತ್ತ ಕಾರಣ. ಅಂದರೆ ಒಂದು ಮಡಿಕೆ ಇದೆ, ಮಡಿಕೆಗೆ ಮಣ್ಣು ಉಪಾದಾನ ಕಾರಣ, ಕುಂಬಾರ ನಿಮಿತ್ತ ಕಾರಣ. ಅದೇ ರೀತಿ ಒಂದು ಕಟ್ಟಿಗೆ ಸ್ಟೂಲ್ ಇದೆ, ಈ ಸ್ಟೂಲ್ಗೆ ಕಟ್ಟಿಗೆ ಉಪಾದಾನ ಕಾರಣ, ಬಡಗಿ ನಿಮಿತ್ತ ಕಾರಣ. ಹಾಗೆ ಈ ಮಗುವಿಗೆ ತಾಯಿ ಉಪಾದಾನ ಕಾರಣ, ತಂದೆ ನಿಮಿತ್ತ ಕಾರಣ. ಸರಿ, ಹಾಗಾದರೆ ಈ ಜಗತ್ತಿಗೆ ಉಪಾದಾನ ಕಾರಣರ್ಯಾರು, ನಿಮಿತ್ತ ಕಾರಣರ್ಯಾರು ಅಂತಂದರೆ ಪರಮಾತ್ಮನೇ ಉಪಾದಾನ ಕಾರಣನೂ ಹೌದು,
ಪರಮಾತ್ಮನೇ ನಿಮಿತ್ತ ಕಾರಣನೂ ಕೂಡ ಹೌದು. ಇದಕ್ಕೆ ತತ್ವಜ್ಞಾನದಲ್ಲಿ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತ ಹೇಳೋದನ್ನು ನಾವು ಕಾಣ್ತಾ ಇದ್ದೇವೆ. ಈಗ ಉದಾಹರಣೆಗೆ ಒಂದು ಜೇಡ್ರು ಹುಳ ಇದೆ. ಆ ಜೇಡ್ರು ಹುಳ ಒಂದು ಬಲೆಯನ್ನು ನೇಯುತ್ತೆ. ಬಲೆಯನ್ನು ನೇಯ್ದು ಅದು ಆ ಬಲೆಗೆ ನಿಮಿತ್ತ ಕಾರಣವಾಗ್ತಾ ಇದೆ. ಅದಕ್ಕೆ ಉಪಾದಾನ ಕಾರಣ ಏನು ಅಂತ ಹೇಳಿದರೆ, ಉಪಾದಾನ ಕಾರಣ ಜೇಡರ ಹುಳುವಿನ ವಾಯೊಳಗೆ ಇದ್ದಂಥ ಜೊಲ್ಲು ರಸವೇ ಕಾರಣ. ಅಂದರೆ ಜೇಡರ ಹುಳು ಈ ಬಲೆಗೆ ನಿಮಿತ್ತ ಕಾರಣವೂ ಹೌದು, ಬಲೆಯನ್ನು ನೇಯ್ದು ಉಪಾದಾನ ಕಾರಣವೂ ಹೌದು, ಬಾಯಿಯೊಳಗಿರುವ ರಸವನ್ನು ಸ್ರವಿಸಿ. ಇದು ಅಭಿನ್ನ ನಿಮಿತ್ತೋಪಾದಾನ ಕಾರಣ. ಅದೇ ರೀತಿ ಪರಮಾತ್ಮನೂ ಕೂಡ ಈ ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ. ನೋಡಿ, ಎಂಥ ಗಹನವಾದ ತತ್ವಜ್ಞಾನವನ್ನು ಬಸವಣ್ಣನವರು 2 ಶಬ್ದಗಳಲ್ಲಿ ಇಟ್ಟುಬಿಟ್ರು. ತಂದೆ ನೀನು, ತಾಯಿ ನೀನು. ಸರಿ, ಪರಮಾತ್ಮನು ಕೇವಲ ತಂದೆ ತಾಯಿಯಾಗಿ ಇಷ್ಟೇ ಉಳಿತಾನೇನು? ಇಲ್ಲ. ಬಂಧು ನೀನು, ಬಳಗ ನೀನು. ದೇವರು ಬಂಧುವೂ ಹೌದು, ಬಳಗವೂ ಹೌದು. ಯಾಕೆ ಅಂದರೆ ನಾವು ನೋಡ್ತೀವಿ, ಕಷ್ಟ ಸುಖದಲ್ಲಿ ಲೌಕಿಕ ಜನ ಪಾಲುಗಾರರಾಗೋದಿಲ್ಲ. ಆದರೆ ಪರಮಾತ್ಮ ನಮ್ಮ ಅಳಲನ್ನು, ನಮ್ಮ ದುಃಖವನ್ನು ಕೇಳ್ತಾನೆ, ಸಂತೈಸ್ತಾನೆ, ಧೈರ್ಯವನ್ನು ತುಂಬುತ್ತಾನೆ, ನಮ್ಮ ಕಷ್ಟ ಸುಖಕ್ಕಾಗ್ತಾನೆ. ಅದಕ್ಕಾಗಿ ಎ ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ಡೀಡ್ ಅನ್ನೋ ಹಾಗೆ ಪರಮಾತ್ಮನ ನಮ್ಮ ಬಂಧು ಬಳಗವೂ ಕೂಡ ಹೌದು. ಬಂಧು ನೀನು, ಬಳಗ ನೀನು. ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ದೇವರಿಗೆ ನಾವು ಶರಣಾಗತರಾಗಬೇಕು. ಸಂಪೂರ್ಣ ಶರಣಾಗತರಾದಾಗ ಮಾತ್ರ ಪರಮಾತ್ಮನ ಅನುಗ್ರಹ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ನೋಡ್ತೀವಿ, ಒಂದು ಸಣ್ಣ ವಚನ ಇದನ್ನು ಬಿಡಿಸಿ ನಾವು ಅರ್ಥ ಮಾಡಿದರೆ ಎಷ್ಟು ಗಂಭೀರವಾದ ಒಂದು ತತ್ವಜ್ಞಾನ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕಾಗಿಯೇ ಒಂದು ಕಡೆ ನಮ್ಮ ಶರಣ ಜಡರ ದಾಸಿಮಯ್ಯನವರು ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಣ್ಬುದೆ, ಕಡಗೀಲು ಬಂಡಿಗೆ ಆಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮುಡ ಶರಣರ ನುಡಿಗಣವೇ ಕಡಗೀಲು ಕಾಣ ರಾಮನಾಥ. ಕಡಗೀಲು ಇಲ್ಲದ ಬಂಡಿ ಹೊಡೆಗೆಡುವುದು ಮಾಬುದೆ. ಈಗಂತೂ ಕಾಲ ಬದಲಾವಣೆ ಆಗೋಯ್ತು, ಬಂಡಿಗಳು ನೋಡೋದೇ ಕಷ್ಟ, ಮ್ಯೂಸಿಯಮ್ಗಳಲ್ಲಿ ನೋಡಬೇಕಾಗತ್ತೆ ಅಂತ ತಿಳ್ಕೊಳ್ಳೋಣ. ಬಂಡಿ ಇದೆ, ಅದರೊಳಗೆ ಏನಿರುತ್ತೆ? ಮುಖ್ಯವಾಗಿ ಒಂದು ಅಚ್ಚಿರುತ್ತೆ. ಆ ಅಚ್ಚಿಗೆ 2 ಚಕ್ರಗಳನ್ನು ಹಾಕ್ತಾರೆ. 2 ಚಕ್ರಗಳನ್ನು ಹಾಕಿದ ಮೇಲೆ ಏನು ಮಾಡ್ತಾರೆ ಅಂದರೆ ಅದಕ್ಕೆ ಕೀಲನ್ನು ಹಾಕ್ತಾರೆ. ಚಕ್ರಗಳನ್ನು ಹಾಕಿದ ಮೇಲೆ ಕೀಲು ಅಂತ ಹಾಕ್ತಾರೆ. ಆ ಕೀಲು ಹಾಕದೇ ಇದ್ದರೆ ಬಂಡಿ ಅದು ಹೋಗೋದೇ ಇಲ್ಲ, ಬಿದ್ದು ಬಿಡ್ತಾ ಇದೆ. ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಣ್ಬುದೆ. ಕಡಗೀಲು ಬಂಡಿಗೆ ಆಧಾರ, ಕಡಗೀಲು ಆ ಬಂಡಿಗೆ ಆಧಾರ. ಅದೇ ರೀತಿಯಲ್ಲಿ ನಾವು ನೋಡ್ತೀವಿ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಣವೇ ಕಡಗೀಲು ಕಾಣ ರಾಮನಾಥ. ಕಡುದರ್ಪವೇರಿದ ಬಂಡಿ, ಇದರೊಳಗೆ ಭಾಳ ಸಂಪತ್ತು ತುಂಬಿರುತ್ತೆ. ಆ ಸಂಪತ್ತು ತುಂಬಿದಂಥ ಬಂಡಿ ಏನಿದೆಯಲ್ಲ, ಇದು ಉರುಳಿ ಬೀಳಬಾರ್ದು ಅಂತ ಇದ್ದರೆ ಶರಣರ ಮಾತುಗಳನ್ನು ಕಡಗೀಲುಗಳನ್ನಾಗಿ ಹಾಕಬೇಕು ಅನ್ನೋ ಅಂಥದ್ದನ್ನು ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತೀವಿ, ಈಗ ಬಂಡಿ ಭಾಳ ಚೆನ್ನಾಗಿದೆ, ಒಳ್ಳೆ ಕಟ್ಟಿಗೆಯಿಂದಲೇ ಬಂಡಿಯನ್ನು ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಕಟ್ಟಿರುವಂಥ ಎತ್ತುಗಳು ಕೂಡ ಒಳ್ಳೆ ಜಾತಿ ಎತ್ತುಗಳು, ಒಳ್ಳೆ ಹೋರಿಗಳನ್ನೇ ಕಟ್ಟಿದ್ದಾರೆ. ಆಮೇಲೆ ಬಂಡಿ ಹೊಡಿಲಿಕ್ಕೆ ಕೂತ್ಕೊಂಡವ್ರೂ ಒಳ್ಳೆ ಜೋರಾಗಿರೋ ಪೈಲ್ವಾನರೇ ಕೂತ್ಕೊಂಡಿದ್ದಾರೆ. ಆದರೆ ಒಂದು 2 ರೂಪಾಯಿ 3 ರೂಪಾಯಿ ಕಿಮ್ಮತ್ತಿಂದು ಆ ಕೀಲು ಹಾಕೋದನ್ನು ಮರೆತು ಬಿಟ್ಟಿದ್ದಾರೆ. ನೋಡಿದ್ರ ಏನಾಗಿದೆ? ಹಾಗೆ ಅನೇಕರು ತುಂಬ ವಿದ್ಯಾವಂತರಿರ್ತಾರೆ, ದೊಡ್ಡ ಅಧಿಕಾರದಲ್ಲಿ ಇದ್ದವ್ರು ಇರ್ತಾರೆ, ಏನೋ ಬೇಕಾದಷ್ಟು ಸಂಪತ್ತನ್ನು ಗಳಿಸಿದವ್ರು ಇರ್ತಾರೆ. ಆದರೂ ಕೂಡ ಈ ಬಂಡಿಗಳು ಎಲ್ಲೆಲ್ಲೋ ಉರುಳಿ 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 ಬಿದ್ದಿರ್ತಾವೆ. ನೋಡಿದ್ದೀರಿ ನೀವು? ಸಾಯಂಕಾಲದ ಹೊತ್ತಾಗ್ತಿದ್ದಂತೆ ಬಾರ್ಗಳಲ್ಲಿ ಕ್ಲಬ್ಗಳಲ್ಲೆಲ್ಲ ಉರುಳಿ ಉರುಳಿ ಬಿದ್ದಿರ್ತವೆ.
ಸಾಕಷ್ಟು ಶ್ರೀಮಂತರಿರ್ತಾರೆ, ವಿದ್ಯಾವಂತರಿರ್ತಾರೆ, ಅಧಿಕಾರವಂತರಿರ್ತಾರೆ, ಎಲ್ಲ ಇದ್ದು ಕೂಡ ಈ ಬಂಡಿಗಳು ಉರುಳಿ ಬಿದ್ದಿರ್ತವೆ. ಅದಕ್ಕೆ ಕೇಳ್ತಾರೆ ಕೆಲವರು, ಯಾಕ್ರಿ ಇಂಥ ಚಲೋ ಚಲೋ ಬಂಡಿಗಳು ಹಿಂಗ್ಯಾಕೆ ಉರುಳಿ ಬಿದ್ದಿರ್ತವೆ? ಯಾಕೆ ಅಂದರೆ ಕೀಲು ಹಾಕ್ಕೊಂಡಿರಲ್ಲ. ಯಾಕೆ ಕೀಲು? ಶರಣರ ವಾಣಿ ಎನ್ನುವಂಥ ಕೀಲುಗಳನ್ನು ಹಾಕ್ಕೊಂಡಿರಲ್ಲ, ಅದಕ್ಕೆ ಉರುಳಿ ಬೀಳ್ತಾ ಇರ್ತವೆ. ಅದಕ್ಕಾಗಿ ಇಲ್ಲಿ ಭಾಳ ಮಾರ್ಮಿಕವಾಗಿ ಒಂದು ಉದಾಹರಣೆ ಬರುತ್ತೆ. ಶರಣರ ಮಾತುಗಳು ಎಷ್ಟು ಉತ್ತಮವಾಗಿರ್ತವೆ, ಮಾರ್ಗದರ್ಶಕವಾಗಿರ್ತವೆ. ಹಿಂಗೆ ಒಂದೂರಾಗೆ ಒಂದು ಪ್ರವಚನ ನಡೀತಾ ಇತ್ತು. ಒಬ್ಬರು ಸ್ವಾಮಿಗಳಿದ್ದರು, ಭಾಳ ಚೆನ್ನಾಗಿ ಪ್ರವಚನ ಹೇಳ್ತಿದ್ರು. ಲಿಂಗಾನಂದ ಅಪ್ಪಾಜಿ ಅಂತವರು ತುಂಬ ಚೆನ್ನಾಗಿ ಪ್ರವಚನ ಹೇಳ್ತಾ ಇದ್ರು. ಆಗ ಅವರೇನು ಮಾಡ್ತಾಯಿದ್ರು, ಸಂಸ್ಥೆಯನ್ನು ಕಟ್ತಾಯಿದ್ರು, ಬಸವ ಮಂಟಪ ಕಟ್ಟಡವನ್ನು ಕಟ್ತಾಯಿದ್ರು. ಅದಕ್ಕಾಗಿ ಏನು ಮಾಡಿದರು ಅಂದರೆ, ಕೆಲವು ಉತ್ತಮವಾದಂಥ ಉಕ್ತಿಗಳನ್ನು ಬರೆಸಿ ಭಕ್ತರಿಗೆ ಇವನ್ನ ತಗೊಳ್ರಪ್ಪ, ನೀವು ಆಶೀರ್ವಾದ ರೂಪದಲ್ಲಿ ತಗೊಳ್ರಿ, ಕಾಣಿಕೆ ರೂಪದಲ್ಲಿ ಕೊಡ್ರಿ, ನಾವು ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದೀವಿ ಅಂತ ತಿಳ್ಕೊಂಡು ಹೇಳಿ ಕೊಟ್ಟರು. ಕೊಟ್ಟಾಗ ಒಬ್ಬ ರಾಜಶೇಖರ್ ಅಂತ ಹೇಳಿ ವ್ಯಾಪಾರಸ್ಥ ಇದ್ದ. ಆತ ಒಂದು ವಾಕ್ಯವನ್ನು 10,000 ರೂಪಾಯಿಗಳನ್ನು ಕೊಟ್ಟು ಕೊಂಡುಕೊಂಡ. ಏನಿತ್ತು ಆ ವಾಕ್ಯ ಅಂದರೆ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅನ್ನುವಂಥ ಒಂದು ವಾಕ್ಯ ಇತ್ತು. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅನ್ನುವಂಥ ಒಂದು ವಾಕ್ಯ ಇದರ ಮೇಲೆ ಕಾರ್ಡ್ ಮೇಲೆ ಬರೆದಿತ್ತು. ಅದನ್ನು ಅವನು ಭಕ್ತಿಯಿಂದ ಕೊಂಡುಕೊಂಡ. ಸ್ವಾಮಿಗಳಿಗೆ 10,000 ರೂಪಾಯಿಯನ್ನು ಕೊಟ್ಟು ಆಶೀರ್ವಾದವನ್ನು ಪಡೆದುಕೊಂಡ. ಮುಂದೆ ಏನಾಯಿತು, ಒಂದು ಸಲ ಆತ ಒಂದು ಪ್ರಯಾಣವನ್ನು ಮಾಡಬೇಕಾಯಿತು. ಹಡಗಿನಲ್ಲಿ ಸಾಮಾನು ಸರಕುಗಳನ್ನು ತೆಗೆದುಕೊಂಡು ಪ್ರಯಾಣವನ್ನು ಮಾಡಬೇಕಾಯ್ದಂಥ ವ್ಯಾಪಾರಸ್ಥ ಇದ್ದ ನೋಡ್ರಿ. ಅವನು ಬೇರೆ ಒಂದು ದ್ವೀಪಕ್ಕೆ ಸಾಮಾನು ಸರಕುಗಳನ್ನೆಲ್ಲ ತಗೊಂಡು ಹೋಗ್ತಾ ಇದ್ದ. ಹೋಗುವಾಗ ದಾರಿಯಲ್ಲಿ ಏನಾಗೋಯ್ತು ಅಂದರೆ, ಅವನು ಹೋಗ್ತಾ ಇದ್ದಂಥ ಹಡಗು ಅಪಘಾತಕ್ಕೆ ಸಿಲುಕಿ ಇವನು ಎಲ್ಲೋ ಒಂದು ಕಡೆಯಲ್ಲಿ ಅನಾಥನಾಗಿ ಬಿದ್ದುಬಿಟ್ಟ. ಮುಂದೆ ತುಂಬ ಕಷ್ಟಪಟ್ಟು ಸಂಪಾದಿಸ್ಕೋಬೇಕಾಯ್ತು. ಅವನು ಭಾಳ ಕಷ್ಟಪಟ್ಟು ಸಂಪಾದಿಸ್ಕೊಂಡು ತನ್ನ ಊರಿಗೆ ತಾನು ಮತ್ತೆ ಹೋಗಬೇಕು ಅನ್ನುವಂಥ ಆಸೆಯಿಂದ ವಾಪಸ್ಸು ಬರ್ತಾ ಇದ್ದಾನೆ. ಅವನಿಗೆ ಊರಿಗೆ ಬಂದಾಗ ನಂತರ ಯಾವಾಗ ಹೋಗ್ತೀನೋ, ಯಾವಾಗ ಹೆಂಡತಿ ಮುಖ ನೋಡ್ತೀನೋ, ಯಾವಾಗ ಮನೆ ಸೇರ್ತೀನೋ ಅನ್ನೋವಂಥ ಆತುರವಾಗಿ ಬಂದ. ಮಧ್ಯಾಹ್ನದ ವೇಳೆ ಆಗಿತ್ತು. ಬಂದರೆ ಹೆಂಡತಿ ಮಲ್ಕೊಂಡಿದ್ದಾಳೆ, ಮಧ್ಯಾಹ್ನದ ಊಟ ಮಾಡಿ ಮಲ್ಕೊಂಡಿದ್ದಾಳೆ. ಅವಳ ಪಕ್ಕ ಪರಪುರುಷನೊಬ್ಬ ಇದ್ದಾನೆ, ಬೇರೆ ಒಬ್ಬ ಗಂಡಸು ಮಲ್ಕೊಂಡಿದ್ದಾನೆ. ಆಗ ಅವನಿಗೆ ಆಘಾತ ಆಗೋಯ್ತು. ನೋಡಿದ್ಯಾ ಎಂಥ ಪಾಪಿ ಇದ್ದಾಳೆ, ನಾನು ನೋಡಿದ್ರೆ 15 ವರ್ಷಗಳ ಕಾಲ ಹೊರದೇಶದಲ್ಲಿದ್ದರೂ ಕೂಡ ನನ್ನ ಹೆಂಡತಿ ಮಕ್ಕಳ ಹೆಂಡತಿ ಬಗ್ಗೆನೇ ಚಿಂತೆ ಮಾಡಿ ನಾನು ಮತ್ತೆ ಕಷ್ಟಪಟ್ಟು ಸಂಪಾದಿಸ್ಕೊಂಡು ವಾಪಸ್ ಬಂದೆ. ಆದರೆ ಇವಳು ನೋಡಿದರೆ ನೀತಿಗೆಟ್ಟವಳಾಗ್ಬಿಟ್ಟಿದ್ದಾಳೆ ಅಂತ ಹೇಳಿ ಅವನಿಗೆ ಭಾಳ ಕೋಪ ಬಂದ್ಬಿಡ್ತು. ಕತ್ತಿ ತಗೊಂಡು, ಆತ್ಮರಕ್ಷಣೆಗೆ ಇಟ್ಕೊಂಡು ಕತ್ತಿ ತಗೊಂಡು ಇಬ್ಬರನ್ನು ಕತ್ತರಿಸಿ ಹಾಕ್ಬಿಡ್ಬೇಕು ಅಂತ ತಿಳ್ಕೊಂಡು ಅವನೇನು ಮಾಡ್ದ, ಕತ್ತಿಯನ್ನು ಹಿಂಗೆ ಎತ್ತಿದ. ಆ ಕತ್ತಿಯನ್ನು ಎತ್ತುವಾಗ ಅಲ್ಲಿ ಆ ಕಾರ್ಡ್ ಇತ್ತಲ್ಲ, ಗುರುಗಳು ಕೊಟ್ಟಿದ್ದಂಥ ಉಕ್ತಿ, ಶರಣರ ಉಕ್ತಿ ಇತ್ತಲ್ಲ, ಆ ಉಕ್ತಿ ಅಲ್ಲಿ ಕಾಣಿಸ್ತು. ಆ ಉಕ್ತಿ ಏನಿತ್ತು ಹೇಳ್ರಿ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತಿತ್ತು. ಆಗ ಇವನಿಗನ್ನಿಸ್ತು, 10,000 ರೂಪಾಯಿಗಳನ್ನು ಕೊಟ್ಟು ನಾನು ಕೊಂಡುಕೊಂಡಿದ್ದೀನಿ, ನೋಡೋಣ, ಈಗಂತೂ ಪ್ರತ್ಯಕ್ಷವಾಗಿ ನೋಡಿಬಿಟ್ಟಿದ್ದೀನಿ, ಇನ್ನೇನು ನಾನು ಇದು ಮಾಡೋಕ್ಕೆ ಸಂದೇಹ ಪಡೋಂಗಿಲ್ಲ, ಪ್ರತ್ಯಕ್ಷವಾಗಿ ನೋಡಿಬಿಟ್ಟಿದ್ದೀನಿ, ಇನ್ನು ಪ್ರಮಾಣಿಸಿ ನೋಡೋದಷ್ಟೇ ಉಳಿದಿದೆ. ಅದಕ್ಕಾಗಿ ಇರಲಿ ನೋಡೋಣ, ಗುರುಗಳ ಮಾತಿನಲ್ಲಿ ವಿಶ್ವಾಸ ಇಡ್ತೀನಿ ನಾನು ಅಂತ ಹೇಳಿ ಕೂತ್ಕೊಂಡ. ಕುರ್ಚಿ ಮೇಲೆ ಸುಮ್ಮನೆ ಚಿಂತೆ ಮಾಡ್ಕೊಳ್ತಾ ಅಳ್ಕೊತ ಕೂತ್ಕೊಂಡ. ಅಷ್ಟೊತ್ತಿಗೇನಾಯಿತು, ಸ್ವಲ್ಪ ಹೊತ್ತಿಗೆ ಆ ಹೆಣ್ಮಗಳಿಗೆ ಎಚ್ಚರ ಆಯಿತು. ಎಚ್ಚರ ಆದವಳೆ ಗಂಡನ ನೋಡಿದ್ಲು, ತುಂಬ ಸಂತೋಷ ಆಗೋಯ್ತು, ಓವರ್ ಜಾಯ್ ಆಗೋಯ್ತು. ಅವಳಂದ್ಲು, ಏ ಮಗ ಹೇಳೋ ನಿಮ್ಮ ಅಪ್ಪ ಬಂದಿದ್ದಾರೆ ಕಣೋ, ನಿಮ್ಮ ಅಪ್ಪ ಬಂದಿದ್ದಾರೆ ಅಂತ ಹೇಳಿ ಎಬ್ಸಿದ್ಲು ಮಗನ್ನ. ಆಗ ಇವನಿಗೆ ಆಶ್ಚರ್ಯ ಆಯಿತು, ಏನು ನೀನು ಹೇಳೋ ಮಾತು ಅಂತಂದ. ಆಗ ಅವಳು ಹೇಳಿದ್ಲು, ನೀವು ವಿದೇಶ ಯಾತ್ರೆಯನ್ನು ಕೈಗೊಳ್ಳುವಾಗ ನಾನು 4 ತಿಂಗಳು ಗರ್ಭಿಣಿ ಇದ್ದೆ, ನಿಮಗೆ ಮರ್ತೋಯ್ತಾ ಅಂದಾಗ, ನೋಡಿ ನಿಮ್ಮ ಮಗ ಈಗ ಇಷ್ಟು ದೊಡ್ಡವನಾಗಿ ಬೆಳೆದಿದ್ದಾನೆ ಅಂತ ತಿಳ್ಕೊಂಡು ತೋರಿಸ್ತಾ ಇದ್ದಾಳೆ. ನಿಮಗೆ ಗೊತ್ತಿದೆ, ಈಗ ಬೆಳೆಯೋ ಮಕ್ಕಳು ಸಾಮಾನ್ಯವಾಗಿ ಅವರ ಅಪ್ಪ ಅಮ್ಮನಿಗಿಂತ ಜಾಸ್ತಿ ಎತ್ತರದಲ್ಲಿ ಬೆಳೀತಾ ಇರ್ತಾರೆ ಅನ್ನೋದು ನೀವು ಎಲ್ಲ ಇವಾಗ ನೋಡೇ ಇರ್ತೀರ. ಮಕ್ಕಳು ತಾಯಿ ತಂದೆಗಿಂತ ಜಾಸ್ತಿ ಎತ್ತರವಾಗಿ ಬೆಳೀತಾರೆ. ಆಗ ಅವನಂದ, ಅಯ್ಯೋ ಮಹಾತ್ಮರ ಈ ಮಾತು ಇಲ್ಲದೆ ಇದ್ದರೆ ನಾನು ಅನ್ಯಾಯವಾಗಿ ನನ್ನ ಹೆಂಡತಿಯನ್ನು, ನನ್ನ ಪ್ರೀತಿ ಪಾತ್ರ ಮಗನನ್ನು ಬಲಿ ಕೊಟ್ಬಿಡ್ತಾ ಇದ್ನಲ್ಲ. ಆ ಒಂದು ವಾಕ್ಯ
ನನ್ನ ಕುಟುಂಬವನ್ನು ಉಳಿಸ್ತಲ್ಲ ಅಂತ ತಿಳ್ಕೊಂಡು ಸಂತೋಷ ಪಡ್ತಾ ಇದ್ದಾನೆ. ನೋಡಿದ್ರಾ? ಅಂದರೆ ಒಂದೇ ಒಂದು ವಾಕ್ಯ ಅವರ ಜೀವನವನ್ನು ಯಾವ ರೀತಿ ಕಾಪಾಡ್ತು ಅಂತಂದಾಗ, ಮಹಾತ್ಮರ ವಾಣಿಯನ್ನು ನಿರಂತರವಾಗಿ ಕೇಳುವುದರಿಂದ ಎಷ್ಟು ದೊಡ್ಡ ಒಂದು ಉಪಕಾರವಾಗಬಹುದು ಅನ್ನೋದನ್ನು ವಿಚಾರ ಮಾಡಿರಿ. ಅದಕ್ಕಾಗಿಯೇ ಮತ್ತೊಂದು ಕಡೆಯಲ್ಲಿ ಪ್ರಭುದೇವರು ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಹೊಡೆಯುವವರು ಐವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ಇದರಿಚ್ಛೆ ನೆರೆದು ಹೊಡೆಯದಿದ್ದರೆ ಅದರಚ್ಚು ಮುರಿಯಿತ್ತು ಕೇಳ ಗುಹೇಶ್ವರ. ಏನು? ಕಾಲುಗಳೆರಡು ಗಾಲಿ ಕಂಡಯ್ಯ. ನಮ್ಮ ಕಾಲುಗಳೇ ಎರಡು ಗಾಲಿಗಳಿದ್ದ ಹಾಗೆ, ಕಾಲುಗಳೆರಡು ಗಾಲಿ ಕಂಡಯ್ಯ. ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ. ದೇಹವನ್ನು ತುಂಬಿದ ಬಂಡಿ ಅಂತ ಕರೀತಾರೆ. ಯಾಕೆ? ಇಲ್ಲಿ ವಿದ್ಯೆ ಇದೆ, ವಿವೇಕ ಇದೆ, ಆಮೇಲೆ ಅನೇಕ ರೀತಿಯ ಸದ್ಗುಣಗಳಿರ್ತವೆ. ಏನ್ರಿ? ಇವೆಲ್ಲ ತುಂಬಿರುವಂಥ ಸಂಪತ್ತು, ತುಂಬಿದ ಬಂಡಿ ಕಂಡಯ್ಯ. ಆದರೆ ಏನಾಗೋಗಿದೆ? ಬಂಡಿಯ ಹೊಡೆಯುವವರು ಐವರು ಮಾನಿಸರು. ಬಂಡಿಯ ಹೊಡೆಯುವವರು ಐವರು ಮಾನಿಸರು. ಬಂಡಿ ಹೊಡಿಲಿಕ್ಕೆ 5 ಜನ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅದೇ